FA1 ತುಂಬಾ ಈಸಿಯಾಗಿ ತಗೊಂಡು FA2 ಕೂಡ ಅದೇ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಹೆಂಗೆ? FA2 ಅಲ್ಲಾದ್ರೂ ಸ್ವಲ್ಪ ಆದ್ರೂ ಸೀರಿಯಸ್ನೆಸ್ ಬರ್ತಾ ಇದೆಯಾ? ಅನಿಸ್ತಾ ಇದೆಯಾ ಇನ್ನಾದ್ರೂ ಚೆನ್ನಾಗಿ ಓದ್ಬೇಕು ಅಂತ? ಯಾರ್ಯಾರಿಗೆ FA1 ಅಲ್ಲಿ ಎಷ್ಟೆಷ್ಟು ಸ್ಕೋರ್ ಬಂದಿದೆ ಅಂತ ನನಗೆ ಒಂದ್ಸರಿ ಕಾಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಫಸ್ಟ್ 3 ಚಾಪ್ಟರ್ಸ್ ಅಥವಾ ಫಸ್ಟ್ 4 ಚಾಪ್ಟರ್ಸ್ ಅನ್ಕೊಳ್ಳಿ ಆಕ್ಚುಲಿ ಈಸಿ ಇದೆ. 4th ಚಾಪ್ಟರ್ ಏನೋ ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ವಲ್ಪ ಓಕೆ ಇದೆ. ಆದ್ರೆ ಫಸ್ಟ್ 3 ಅಂತೂ ಡೆಡ್ ಈಸಿ. ಅದ್ರಲ್ಲಿ ನೀವು ಸ್ಕೋರ್ ಮಾಡಿಲ್ಲ, ಸೀರಿಯಸ್ನೆಸ್ ಬಂದಿಲ್ಲ ಅಂತಂದ್ರೆ ನೋಡ್ಕೊಳ್ಳಿ ಏನ್ ಮಾಡ್ತೀರಾ ಅಂತ. ಯಾಕಂದ್ರೆ ಬರೋ ಕಂಟಿನ್ಯೂಸ್ ಏನ್ ಚಾಪ್ಟರ್ಸ್ ಇದಾವಲ್ಲ, ಬರೋ ಚಾಪ್ಟರ್ಸ್ಗಳು ಅವು ಈಸಿ ಅಂತ ನಾನು ಹೇಳೋದೇ ಇಲ್ಲ. ಇವಾಗಂತೂ ನಾನು ನಿಮ್ಗೆ ಈಸಿ ಅಂತ ಹೇಳೋದೇ ಇಲ್ಲ. ಎಲ್ಲ ಹೊಸದಾಗಿ ಕಲಿತಾ ಇದ್ದೀರಾ, ಸೊ ಹಂಗಾಗಿ ನಿಮಗೆ ಪಕ್ಕಾ ಟಫ್ ಆಗುತ್ತೆ. ಸೊ ನೀವ್ ಇದಕ್ಕೆ ಹಾರ್ಡ್ ವರ್ಕ್ ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಗಮನ ಇಟ್ಟು ಕೇಳಿ. ಫಸ್ಟ್ FA2ಗೆ ನೀವು ಹೆಂಗ್ ಪ್ರಿಪೇರ್ ಆಗ್ಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಒಂದೊಂದಾಗಿ ಸ್ಟೆಪ್ ವೈಸ್ ಹೇಳ್ತೀನಿ. ಅದಕ್ಕೆ ಕೊನೆವರೆಗೂ ಕೇಳಿ. ನಿಮ್ಗೆ ಏನೋ ಡೌಟ್ಸ್ ಇದ್ರು ನನಗೆ ಕಾಮೆಂಟ್ ಅಲ್ಲಿ ತಿಳಿಸ್ತಾ ಇರಿ, ನಾನು ಅದಕ್ಕೆ ಪಕ್ಕಾ ಆನ್ಸರ್ ಮಾಡ್ತೀನಿ. ರೈಟ್, ದ ಫಸ್ಟ್ ಪಾರ್ಟ್ ಚಾಪ್ಟರ್ಸ್. ಯಾವ ಚಾಪ್ಟರ್ಸ್ ಬರ್ಬೋದು? ಕೆಲವೊಂದು ಸ್ಕೂಲಲ್ಲಿ ಫಸ್ಟ್ 3 ಚಾಪ್ಟರ್ಗೆ ಟೆಸ್ಟ್ ಆಗಿದೆ. ಇನ್ನು ಉಳಿದಿರೋ ಚಾಪ್ಟರ್ಸ್ಗೆ ಈ ಟೆಸ್ಟ್ ಬಂದೇ ಬರುತ್ತೆ ಕಂಪಲ್ಸರಿ. ಕ್ವಾಡ್ರಾಟಿಕ್ ಇಕ್ವೇಷನ್ ಅಂದ್ರೆ ವರ್ಗ ಸಮೀಕರಣ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಸಮಾಂತರ ಶ್ರೇಣಿ, ಟ್ರಯಾಂಗಲ್ಸ್ ಅಂದ್ರೆ ತ್ರಿಭುಜಗಳು, ಅಂಡ್ ಕೋಆರ್ಡಿನೇಟ್ ಜಾಮೆಟ್ರಿ ಅಂದ್ರೆ ನಿರ್ದೇಶಾಂಕ ರೇಖಾಗಣಿತ. ಈ 4 ಚಾಪ್ಟರ್ ನಿಮಗೆ FA2ಗೆ ಬರ್ಲೇಬೇಕು. ಇಲ್ಲ ಅಂದ್ರೆ ಇದ್ರಲ್ಲಿ ಅಟ್ ಲೀಸ್ಟ್ 3 ಚಾಪ್ಟರ್ ಆದ್ರೂ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಇದು ಫಸ್ಟ್ ಪಾರ್ಟ್ ಟೆಕ್ಸ್ಟ್ ಬುಕ್ ಕವರ್ ಆಗುತ್ತೆ. ಯಾಕಂದ್ರೆ ಎಲ್ಲ ನಿಮ್ಗೆ ಮಿಡ್ ಟರ್ಮ್ಗೆ ಬರುವಂತದ್ದು. ಈ ಎಲ್ಲಾ ಚಾಪ್ಟರ್ಸ್ ಕವರ್ ಆಗ್ಲೇಬೇಕು. ಈ ಚಾಪ್ಟರ್ ಕವರೇಜ್ ಹೆಂಗ್ ಮಾಡ್ತೀರಿ? ಫಸ್ಟ್ ಆಫ್ ಆಲ್ ಸಿಲೆಬಸ್ ಏನಿದೆ ಅಂತ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಿಲೆಬಸ್ ಅಂಡರ್ಸ್ಟ್ಯಾಂಡ್ ಆದ್ರೆ ಬರುವಂತ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನ್ ಹೊಸದಾಗಿ ಕಲಿತಿದ್ದೀರಾ, ಬೇಸಿಕ್ ಫಾರ್ಮುಲಾಸ್ ಎಲ್ಲ ಲಿಸ್ಟ್ ಮಾಡ್ಕೋಬೇಕು. ಕಾನ್ಸೆಪ್ಟ್ ವೈಸ್ ಕಲಿತಾ ಹೋಗ್ಬೇಕು ಚಾಪ್ಟರ್ನ. ಅಂಡ್ ಅದ್ರ ಜೊತೆ ಆಬ್ವಿಯಸ್ಲಿ ಎಕ್ಸಾಂಪಲ್ಸ್ ಅಂತೂ ಸಾಲ್ವ್ ಮಾಡಬೇಕು. ಇದಕ್ಕೋಸ್ಕರ ನಾವಂತೂ ನಿಮ್ ಜೊತೆಗಿದ್ದೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, PW ಕರ್ನಾಟಕ 8, 9, 10 ಚಾನೆಲ್ ಇಂದ ಒನ್ ಶಾರ್ಟ್ ಸೀರೀಸ್ ಅಂತೂ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮಕ್ಳೇ. ಸೊ ನಿಮಗೆ ಟೈಮ್ ಆಗ್ತಾ ಇಲ್ಲ, ನಿಮಗೆ ಒನ್ ಶಾರ್ಟ್ ಅಷ್ಟೇ ನೋಡಕ್ ಆಗುತ್ತೆ ಅಂತಂದ್ರೆ ಆಬ್ವಿಯಸ್ಲಿ ಯು ಹ್ಯಾವ್ ದ ಒನ್ ಶಾರ್ಟ್ ಲೆಕ್ಚರ್. ಅದನ್ನ ನೀವು ಕಂಟಿನ್ಯೂಸ್ ಆಗಿ ನೋಡಿ ಕಲ್ಕೋಬಹುದು. ಕ್ಲಾಸ್ ಇದಾಗ ಅಟೆಂಡ್ ಆಗಿಲ್ಲ ಅಂದ್ರೆ ಆಮೇಲೆ ಬೇಕಾದ್ರೂ ಕೂತ್ಕೊಂಡು ಹೋಗಿ ಓದಿದ್ರೆ ನಿಮ್ಗೆಲ್ಲಾ ಚಾಪ್ಟರ್ದು ಸಿಲೆಬಸ್ ಕವರೇಜ್ ಅಂತೂ ಆಗೇ ಆಗುತ್ತೆ. ಆಲ್ ರೈಟ್, ದ ನೆಕ್ಸ್ಟ್ ಪಾರ್ಟ್ ಇಸ್ ಫಿಕ್ಸ್ಡ್ ಕ್ವೆಶನ್ಸ್. ಕೆಲವೊಂದು ಚಾಪ್ಟರ್ ಇಂದ ಈ ಕ್ವೆಶನ್ಸ್ ಬಂದೇ ಬರ್ತವೆ. ಈ ಕ್ವೆಶನ್ಸ್ ಬರ್ಲಿಲ್ಲ ಅಂದ್ರೆ ಕ್ವೆಶನ್ ಪೇಪರೇ ಇಲ್ಲ ಅನ್ನೋ ತರ ಇರುತ್ತೆ. ಸೊ ಇದನ್ನ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಕಂಪಲ್ಸರಿ PYQs ಅಂದ್ರೆ ಹಳೆ ಕ್ವೆಶನ್ ಪೇಪರ್ಸ್ ನ ರೆಫರ್ ಮಾಡಬೇಕು. ಇದೆಲ್ಲ ನಿಮಗೆ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. KSEB ವೆಬ್ಸೈಟ್ ಅಲ್ಲಿ, ಸ್ಟೇಟ್ ಬೋರ್ಡ್ ವೆಬ್ಸೈಟ್ ಅಲ್ಲಿಂದ ನೀವು ತೆಕ್ಕೋಬಹುದು. ಈ ಚಾಪ್ಟರ್ ಇಂದ ಕಂಪಲ್ಸರಿ ಬರುವಂತ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಫಾರ್ಮುಲಾ ಬೇಸ್ಡ್ ಕ್ವೆಶನ್ ಆಗ್ಬೋದು, ಸಿಂಪಲ್ ಕ್ವೆಶನ್ ಆಗ್ಲಿ, ಕಾಂಪ್ಲೆಕ್ಸ್ ಕ್ವೆಶನ್ ಆಗ್ಲಿ, ಪ್ರೂಫ್ ಬೇಸ್ಡ್ ಕ್ವೆಶನ್ ಏನೇ ಇದ್ರು ಅವು ಫಿಕ್ಸ್ಡ್ ಕ್ವೆಶನ್ ನೀವು ಪ್ರಿಪೇರ್ ಆದ್ರೆ ನಿಮಗೆ ಒಂದು ಹಂತಕ್ಕೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಹಂಗಂತ ನಾನು ನಿಮಗೆ ಟಾಪ್ ಮಾಡ್ತೀರಿ ಅಂತ ನಾನು ಹೇಳಲ್ಲ. ಇದಿಷ್ಟು ಮಾಡಿದ್ರೆ ನಿಮಗೆ ಟಾಪ್ ಮಾಡ್ಲಿಕ್ಕೆ ಆಗಲ್ಲ. ಹಂಗಾಗಿ ಇನ್ನೂ ಒಂದಿಷ್ಟು ನಿಮಗೆ ಸಹಾಯ ಬೇಕಾಗುತ್ತೆ. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಈ PYQs ಅಲ್ಲೂ ನಿಮಗೆ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ತೀರಾ? ಆಬ್ವಿಯಸ್ಲಿ ಯು ನೀಡ್ ಹೆಲ್ಪ್ ಅಂಡ್ ವಿ ಆರ್ ಹಿಯರ್ ಫಾರ್ ಯು. ಮರಿಬೇಡಿ, ಭವಾನಿ ಮ್ಯಾಮ್ ನಿಮ್ ಜೊತೆಗಿದ್ದಾರೆ ಈ FA2 ಜರ್ನಿನ ಈಸಿ ಮಾಡ್ಕೊಳಕ್ಕೆ. ಐ ಆಮ್ ವಿತ್ ಯು ಮಕ್ಳೆ. ಸೊ ನಿಮಗೆ ಹೇಳಿ, ಈ 4 ಚಾಪ್ಟರ್ ಏನ್ ಬರ್ದಿದ್ದೀನಲ್ಲ ಅದ್ರಲ್ಲಿ ನಿಮ್ಗೆ ಯಾವ ಚಾಪ್ಟರ್ ಟಫ್ ಅನ್ಸುತ್ತೆ ಅಂತ ನನಗೊಂದ್ಸರಿ ನನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಅದಕ್ಕೆ ಬೇಕಾಗೋದು ಅಂತ ಎಲ್ಲಾ PYQs ನಾನು ಲಿಸ್ಟ್ ಮಾಡಿ ಅದಕ್ಕೆ ಸೊಲ್ಯೂಷನ್ಸ್ ಕೂಡ ನಾನು ತಗೊಂಡ್ ಬರ್ತೀನಿ. ನಿಮ್ಗೆ ಯಾವ ಚಾಪ್ಟರ್ದು PYQs ಬೇಕು ಅಂತ ನನಗೆ ಕಾಮೆಂಟ್ ಅಲ್ಲಿ ಬರೀಬೇಕು. ಯಾಕಂದ್ರೆ ಅದ್ರದ್ದು ಕಂಪಲ್ಸರಿ ನಾನು ವಿಡಿಯೋ ತಗೊಂಡ್ ಬಂದೇ ಬರ್ತೀನಿ. ಯು ಜಸ್ಟ್ ಹ್ಯಾವ್ ಟು ವೇಟ್ ಅ ಲಿಟಲ್ ಬಿಟ್. ಓಕೆ, ಅದ್ರ ಜೊತೆ ಮಕ್ಳೇ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಫ್ ಈಚ್ ಅಂಡ್ ಎವ್ರಿ ಟಾಪಿಕ್. ಯಾಕಂದ್ರೆ ಬರೀ PYQs ಓದಿದ್ರೆ ಸಾಲದು, ಕೆಲವೊಂದ್ಸಾರಿ ಬೇರೆ ಕ್ವೆಶನ್ಸ್ ಓದ್ಬೇಕಾಗುತ್ತೆ. ಆ ಕ್ವೆಶನ್ಸ್ LBA ಇರ್ಲಿ, ನಿಮ್ಮ ಟೆಕ್ಸ್ಟ್ ಬುಕ್ ಕ್ವೆಶನ್ ಇರ್ಲಿ, ಅಥವಾ ಬೇರೆ ಯಾವ್ದಾದ್ರು ಕ್ವೆಶನ್ ಬ್ಯಾಂಕ್ ಇಂದ ತೆಗೆದಿರುವಂತ ಕ್ವೆಶನ್ಸ್ ಇರಲಿ, ನಿಮ್ಮ ಮಾಡೆಲ್ ಪೇಪರ್, ಪ್ರಿಪರೇಟರಿ ಪೇಪರ್ ಎಲ್ಲಿಂದಾದ್ರೂ ಬರ್ಲಿ, ಅಂದ್ರೆ ಹಳೆ ವರ್ಷದ್ದು ಮಾಡೆಲ್ ಪೇಪರ್, ಪ್ರಿಪರೇಟರಿ ಪೇಪರ್ ಅನ್ಕೊಳ್ಳಿ. ಅವು ಎಲ್ಲಾ ಕ್ವೆಶನ್ಸ್ ನಿಮಗೆ ಪ್ರಾಕ್ಟೀಸ್ ಮಾಡಕ್ಕೆ ಚಾನ್ಸ್ ಸಿಗೋದು ಇನ್ ಆರ್ SSLC ವೀರಾ 2027 ಬ್ಯಾಚ್. ಈ SLC ವೀರಾ 2027 ಬ್ಯಾಚ್ ಅಲ್ಲಿ ನಾವು ಚಾಪ್ಟರ್ನ ಪರ್ ಡೇ ಇಷ್ಟಿಷ್ಟು ಅಂತ ಕವರ್ ಮಾಡ್ತೀವಿ. ಒಂದ್ ಸ್ವಲ್ಪ ಕವರ್ ಮಾಡ್ಕೊಂಡು ಆ ಟಾಪಿಕ್ ವಿತ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ PYQs ಆಯ್ತು, LBA ಆಯ್ತು, ಎಲ್ಲಾನು ಕವರ್ ಮಾಡ್ತೀನಿ ವಿತ್ ಎಕ್ಸರ್ಸೈಸ್ ಕ್ವೆಶನ್ಸ್ ಎಲ್ಲಾನು ಆ ಬ್ಯಾಚ್ ಅಲ್ಲಿ ನಾನು ಕವರ್ ಮಾಡ್ತೀನಿ. ಇದು ಒಂದೇ ದಿನ ಅಲ್ಲ, ಒಂದ್ ಲೆಕ್ಚರ್ ಒಂದಿನ ಅಲ್ಲ, ಒಂದ್ ಚಾಪ್ಟರ್ ಒಂದಿನ ಅಲ್ಲ, ಸ್ವಲ್ಪ ಒಂದ್ ಚಾಪ್ಟರ್ನ ಹಲವಾರು ಕ್ಲಾಸಸ್ ನಡುವೆ ತಗೊಂಡು
ಹಲವಾರು ಕ್ವೆಶನ್ಸ್ ನಾನು ರಿಪೀಟ್ ಮಾಡ್ತೀನಿ. ಅದ್ರ ಜೊತೆ ನಿಮಗೆ DPP ಸಿಗ್ತವೆ. DPPs ಅಲ್ಲೂ ಕೂಡ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೊಟ್ಬಿಟ್ಟು ಅದಕ್ಕೆ ವಿಡಿಯೋ ಸೊಲ್ಯೂಷನ್ಸ್ ಕೂಡ ಕೊಡ್ತೀನಿ. ರೈಟ್? ಸೊ SLC ವೀರ ಬ್ಯಾಚ್ ನ ನೀವು PW ಆಪ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಅದರದ್ದು ಫೀಚರ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಆಲ್ರೆಡಿ ರನ್ ಆಗ್ತಾ ಇದೆ. ನಾವು ಆಲ್ರೆಡಿ ಸಿಕ್ಕಾಪಟ್ಟೆ ಚಾಪ್ಟರ್ಸ್ ನ ಕವರ್ ಮಾಡಿದೀವಿ. ಬೇಕಾದ್ರೆ ಅದನ್ನ ನೋಡ್ಕೊಳ್ಳಿ, ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ FA2 ಪ್ರಿಪರೇಷನ್ಗೆ ನಾವು ನಿಮ್ ಜೊತೆ ಇದೀವಿ ಫ್ರಮ್ PW ಕರ್ನಾಟಕ 8 ಚಾನಲ್. ಮಕ್ಳೇ, ನಿಮಗೆ ಯಾವ ರೀತಿ ಹೆಲ್ಪ್ ಬೇಕು, ಯಾವ ಟಾಪಿಕ್ ಮೇಲೆ ಏನ್ ಬೇಕು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಿಮಗೆ ಏನ್ ಬೇಕೋ ಅದನ್ನ ನಾವು ಖಂಡಿತ ಮಾಡ್ಕೊಡ್ತೀವಿ. ಬಿಕಾಸ್ ವಿ ಆರ್ ಹಿಯರ್ ಟು ಹೆಲ್ಪ್ ಯು, ಆರ್ ಓನ್ ಕರ್ನಾಟಕ ಮಕ್ಕಳು. ನೀವು ನಮ್ಮ ಹುಡುಗರು. ಸೊ ನಿಮಗೆ ಹೆಲ್ಪ್ ಮಾಡೋಕೆ ನಾವಿರೋದು. ಮರಿಬೇಡಿ, ಕಾಮೆಂಟ್ ಮಾಡಿ. ಅಷ್ಟೇ ಅಲ್ಲ, ನಿಮ್ ಫ್ರೆಂಡ್ಸ್ಗೂ ಇದ್ರ ಬಗ್ಗೆ ತಿಳಿಸಿ. ಈ ತರ ಒಂದು ಚಾನಲ್ ಅಲ್ಲಿ ಇಷ್ಟೆಲ್ಲ ಹೇಳ್ಕೊಡ್ತಾರೆ. ನಮ್ಮ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಕವರ್ ಮಾಡ್ಲಿಕ್ಕೆ ಇರುವಂತ ಈ ಚಾನಲ್ ಅಂಡ್ ನಮ್ಮ PW ಆಪ್ ಅಂಡ್ SLC ವೀರ ಬ್ಯಾಚ್ ಅಂಡ್ ಯೋರ್ ಒನ್ ಅಂಡ್ ಓನ್ಲಿ ಭವಾನಿ ಮ್ಯಾಮ್. ಮರಿಬೇಡಿ. ಅಂಡ್ ಈ FA2 ಅಲ್ಲಿ ನೀವೇನ್ ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಅನ್ನೋದು ಕೂಡ ನಾನು ಕಾಮೆಂಟ್ ಅಲ್ಲಿ ತಿಳಿಸಿ. ನಾನು ಎಲ್ಲಾ ಕೇಳಿದ ಪ್ರಶ್ನೆಗೂ ಕಾಮೆಂಟ್ ಅಲ್ಲಿ ಉತ್ತರ ಬೇಕು. ಬಿಕಾಸ್ ಐ ವಿಲ್ ಬಿ ಚೆಕಿಂಗ್ ಅಂಡ್ ಐ ವಿಲ್ ನೋ ಹೂ ಆರ್ ಮೈ ಸ್ಟೂಡೆಂಟ್ಸ್ ಆಸ್ ವೆಲ್. ಅಂಡ್ ಸಿ ಯು ಇನ್ ದ ಕ್ಲಾಸ್ ಮಕ್ಳೇ. ಟೇಕ್ ಕೇರ್.